ಮೊನ್ನೆ ತಾನೇ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ದೇವಾಲಯದ ಗೋಲ್ಕದ ಹಣಗಳನ್ನು ಆಯಾ ತಿಂಗಳೇ ಎಣಿಕೆ ಕಾರ್ಯಗಳನ್ನ ಮಾಡಿ ಅಂತ ಆದೇಶ ಹೊರಡಿಸಿದರು. ಅದೇ ಪ್ರಕಾರ ಮೇಲುಕೋಟೆಯ ಶ್ರೀ ಯೋಗನರಸಿಂಹಸ್ವಾಮಿ ದೇವಸ್ಥಾನದ ಗೋಲ್ಕವನ್ನು ಇಂದು ನಾವು ತೆರೆದಿದ್ದೋ. ಆಶ್ಚರ್ಯಕರವಾದ ರೀತಿಯಲ್ಲಿ ಇವತ್ತು ಗೋಲ್ಕದಲ್ಲಿ ಹಣ ಬಿದ್ದಿರೋದು ನಮಗೆ ಕಂಡು ಬರ್ತಾ ಇದೆ. ಕಳೆದ 4ನೇ ತಿಂಗಳಲ್ಲಿ ಗೋಲ್ಕ ಹೊಡೆದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ವೈರ್ಮುಡಿ ಬ್ರಹ್ಮೋತ್ಸವ ನಡೆದಿತ್ತು. ಲಕ್ಷಾಂತರ ಜನ ಮೇಲುಕೋಟೆಗೆ ಅಂದು ಆಗಮಿಸಿದರು. ಲಕ್ಷಾಂತರ ಜನ ಸರ್ಕಾರದ ದಾಖಲೆಗಳ ಪ್ರಕಾರ ಮತ್ತು ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು 7ರಿಂದ 8 ಲಕ್ಷ ಜನ ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ಆಗಮಿಸಿದರು. ಈ ಸಮಯದಲ್ಲಿ ನಮ್ಮ ಗೋಲ್ಕದಲ್ಲಿ ಸಂಗ್ರಹಣೆ ಆಗಿದಂಥ ಹಣ 11,48,000 ಚಿಲ್ಲರೆ ಅಮೌಂಟು ನಮಗೆ ಸಂದಾಯ ಆಗಿತ್ತು ದೇವಸ್ಥಾನಕ್ಕೆ. ಈಗ ವೈರ್ಮುಡಿ ಬ್ರಹ್ಮೋತ್ಸವ ಕಳೆದ ನಂತರ ಇವತ್ತು ಗೋಲ್ಕವನ್ನು ನಾವು ಮತ್ತೆ 2 ತಿಂಗಳು 17 ದಿನದ ನಂತರ ಮತ್ತೆ ಗೋಲ್ಕವನ್ನು ತೆರೆದಿದ್ದು. ಇಂದು ಸುಮಾರು 17,38,281 ರೂಪಾಯಿ ದಾಖಲೆ ಮೊತ್ತದ ಹಣ ಸಂಗ್ರಹ ಆಗಿದೆ. ಇದೇ ಯೋಗ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಗೋಲ್ಕದಲ್ಲಿ ಹಣ ಕಳ್ಳತನ ಆಗುತ್ತಿದೆ ಎಂಬ ಆರೋಪದಲ್ಲಿ ಕಳೆದ ತಿಂಗಳಷ್ಟೇ ನಾವೊಂದು FIRನ ದಾಖಲಿಸಿದ್ದು. ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಇಒ ಅವರು, ಈ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯವರು ದಕ್ಷ ನಿರ್ಧಾರವನ್ನು ಕೈಗೊಂಡು ಸ್ಥಳೀಯವಾಗಿ 6 ಜನರ ಮೇಲೆ, ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 6 ಜನರ ಮೇಲೆ FIR ದಾಖಲಿಸಿದ್ದು. ಆ ದಾಖಲಾದ ನಂತರ ಈ ಗೋಲ್ಕವನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಸುಮಾರು 17,35,000 ಚಿಲ್ಲರೆ ಹಣ ನಮಗೆ ಸಂದಾಯ ಆಗಿದೆ. ಕೇವಲ 2 ತಿಂಗಳು 17 ದಿನದಲ್ಲಿ. ಆದರೆ ವೈರ್ಮುಡಿ ಬ್ರಹ್ಮೋತ್ಸವದ ಸಮಯದಲ್ಲಿ ಲಕ್ಷಾಂತರ ಜನ ಬಂದಿದ್ದರೂ ಸಹಿತ ಗೋಲ್ಕದಲ್ಲಿ ನಾವು ತೆರೆದಂಥ ಸಿಕ್ತಾಗಂಥ ಹಣ 11 ಲಕ್ಷ ಚಿಲ್ಲರೆ ರೂಪಾಯಿ. ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಪುಷ್ಟಿ ಸಿಕ್ತಾಗಿದೆ. ಹಿಂದೆ ಎಷ್ಟು ರೀತಿ ಇದು ಕಳ್ಳತನ ಆಗಿರ್ಬೋದು, ಆ ಥರದ ಆಧಾರ ನಮಗೆ ಸಿಗ್ತಾಗಿದೆ. ಅವ್ರನ್ನ ಯಾರು ಈ ಕಳ್ಳತನ ಪ್ರಕರಣದಲ್ಲಿ ನಾವು ಪ್ರತ್ಯಕ್ಷವಾಗಿ ಕಾಣದೇ ಇದ್ದು CC ಕ್ಯಾಮ್ರಾಗಳು ಕಟ್ಟಾಗಿದ್ದು, ಮತ್ತು ಗೋಲ್ಕದಲ್ಲಿ ನಾವು ಗೋಲ್ಕ ಬಿಚ್ಚಿದಂಥ ಸಂದರ್ಭದಲ್ಲಿ ಗೋಲ್ಕದೊಳಗಡೆ ಮೇಣದ ಬತ್ತಿ ಮತ್ತು ಹುಣಸೆಹಣ್ಣುಗಳು ಪತ್ತೆ ಆಗ್ತಿತ್ತು. ಈಗ ಅವರು ಸಸ್ಪೆಂಡ್ ಆದ ನಂತರ ಈ ತಿಂಗಳು ನಮ್ಮ ದೇವಸ್ಥಾನಕ್ಕೆ ಸಂದಾಯ ಆಗಿರೋದು ಹಣ 2 ತಿಂಗಳು 17 ದಿನಕ್ಕೆ ಸುಮಾರು ಈ ಅವಧಿಯಲ್ಲಿ ಯಾವುದೇ ಮೇಲ್ಕೋಟೆಯಲ್ಲಿ ವಿಶೇಷ ದಿನವಿಲ್ಲ, ಯಾವುದೇ ವಿಶೇಷ ರಜಾ ದಿನಗಳಿಲ್ಲ. ಆದರೂ ಸಹಿತ 17,35,000 ರೂಪಾಯಿ ಸಂದಾಯ ಆಗಿದೆ. ಮೇಲ್ಕೋಟೆ ಲಕ್ಷಾಂತರ ಜನ ಬಂದಂಥ ಸಮಯದಲ್ಲಿ ಕೇವಲ 11 ಲಕ್ಷ ಚಿಲ್ಲರೆ ಹಣ ಸಂದಾಯ ಆಗಿದೆ. ವ್ಯತ್ಯಾಸ ಸುಮಾರು 6 ಲಕ್ಷ ಚಿಲ್ಲರೆ ವ್ಯತ್ಯಾಸ ಕಾಣುತ್ತೆ. ಅಂದರೆ ನಾವು ವೈರ್ಮುಡಿ ಉತ್ಸವಕ್ಕಿಂತ ಹಿಂದೆ ನಾವು ಗೋಲ್ಕ ಹೊಡೆದಾಗ 4 ಲಕ್ಷ ಚಿಲ್ಲರೆ ಕಲೆಕ್ಟ್ ಆಗಿತ್ತು, ಬರೀ 4 ಲಕ್ಷ ಇತ್ತು. ವೈರ್ಮುಡಿ ಉತ್ಸವ ಆದಮೇಲೆ ಒಂದು ಸರಿ ಗೋಲ್ಕ ತೆಗೆದಿದ್ವಿ, ಆಗ 11 ಲಕ್ಷ ಚಿಲ್ಲರೆ ಇತ್ತು. ಈಗ ನಾವು 2 ತಿಂಗಳು 17 ದಿನ ನಂತರ ಓಪನ್ ಮಾಡೋ ಸಂದರ್ಭದಲ್ಲಿ 17,35,281 ರೂಪಾಯಿ ಸಂದಾಯ ಆಗಿದೆ. ಅಂದರೆ ಕಳೆದ ವೈರ್ಮುಡಿಸಕ್ಕಿಂತ ಈಗ ಆದಾಯ 6 ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಗೋಲ್ಕದ ಹಣವನ್ನು ಸರ್ಕಾರ ಬಳಸ್ಕೊಳ್ಳುತ್ತೆ ಅಂತೇಳಿ. ಅದು ಯಾವುದೂ ಇಲ್ಲ. ಗೋಲ್ಕದ ಹಣವನ್ನು ದೇವಸ್ಥಾನದ ಭಕ್ತಾದಿಗಳಿಗೋಸ್ಕರ ಮತ್ತು ದೇವಸ್ಥಾನದ ಸ್ಥಳೀಯ ಅಭಿವೃದ್ಧಿಗೋಸ್ಕರ ಬಳಸ್ಕೊತೀವಿ, ಯಾವುದೇ ಸರ್ಕಾರಕ್ಕೆ ಕೊಡಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯೋಗ ನರಸಿಂಹಸ್ವಾಮಿಯ ಭಕ್ತಾದಿಗಳು ದೇವಸ್ಥಾನಕ್ಕೆ ಯಾವ ಹಣವನ್ನು ಸಂದಾಯ ಮಾಡ್ತಾರೆ ಅದನ್ನು ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ತೀವಿ ಅಂತೇಳಿ ಅಧ್ಯಕ್ಷರ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯವರ ಪರವಾಗಿ ನಾವು ವಿನಂತಿಯನ್ನು ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಲ್ಕೋಟೆ ಮೊದಲ ವೈಕುಂಠ, ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮೇಲ್ಕೋಟೆ ಬರೋ ರೀತಿ ಆಶಿಸ್ತೀವಿ. ಎಲ್ಲೋ ಒಂದು ಕಡೆ ಇವತ್ತು ಪ್ರಕರಣ ನೋಡ್ತಾ ಇದ್ರೆ ಭಾಳ ಹಿಂದಿನಿಂದಲೂ ಕೂಡ ಇದು ನಡೀತಾ ಇದೆ ಅನ್ನಿಸ್ತಿದೆ ನಿಮಗೆ? ಹೌದು, ನಾವು ದಾಖಲೆನ ನಿಮಗೆ ಕೊಡ್ತೀವಿ. ನೀವು ಆ ದಾಖಲೆನ ನೋಡಿದ್ರೆ ನನಗೆಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಅನಿಸೋ ರೀತಿ ವೈರ್ಮುಡಿಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಲಕ್ಷಾಂತರ ಜನ ಬಂದಾಗಲೂ ನಮ್ದು 11 ಲಕ್ಷ ಕಲೆಕ್ಟ್ ಆಗಿದೆ. ಆಗ ರಜಾ ದಿನಗಳಿತ್ತು, ಶಾಲಾ ಕಾಲೇಜುಗಳು ರಜಾ ದಿನ ಇತ್ತು, ಪ್ರವಾಸಿಗರು ಜಾಸ್ತಿ ಇದ್ದರು. ಆವಾಗ ಕೇವಲ 11 ಲಕ್ಷ ಕಲೆಕ್ಟ್ ಆಗ್ತಿದೆ. ಈಗ 2 ತಿಂಗಳು 17 ದಿನಕ್ಕೆ ವೈರ್ಮುಡಿ ಆದ ನಂತರ ಯಾವುದೇ ವಿಶೇಷ ದಿನಗಳಿಲ್ಲ ಮತ್ತು ಕಂಟಿನ್ಯೂಸ್ಲಿ ರಜೆಗಳಿಲ್ಲ. ಅಧಿಕ ಮಾಸ ವಿಷ್ಣು ಪೂಜೆ ಮಾಡೋರಿಗೆ ಅಧಿಕ ಮಾಸಕ್ಕೆ ಜನ ಬರ್ತಕ್ಕಂಥದ್ದು ಕಡಿಮೆ. ಈ ಟೈಮಲ್ಲೇ ನಾವು ಈ ಪ್ರಕರಣವನ್ನು ದಾಖಲಾದಮೇಲೆ ಸುಮಾರು 2 ತಿಂಗಳು 16 ದಿನಕ್ಕೆ 6.5 ಲಕ್ಷ ರೂಪಾಯಿ ಆದಾಯ ಜಾಸ್ತಿ ಕಾಣ್ತಾ ಇದೆ. ಹಿಂದೆ ನಾವು ಗೋಲ್ಕ ಹೊಡೋ ಸಂದರ್ಭದಲ್ಲಿ ಗೋಲ್ಕದಲ್ಲಿ ಮೇಣ ಹುಣಸೆಹಣ್ಣು ಕಂಡಂಥ ಪ್ರಕರಣಗಳು ಸಹ ಇದೆ ನಮ್ಮಲ್ಲಿ. ಹಾಗಾಗಿ ವ್ಯವಸ್ಥಾಪನಾ ಸಮಿತಿ ಇಂದು ಫಸ್ಟ್ ರಚನೆ ಆಗಿತ್ತು. ನಾವು ದೃಢ ನಿರ್ಧಾರ ಕೈಗೊಂಡಿದ್ದು, ಇದರಲ್ಲಿ ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ಬಿಡೋದು ಬೇಡ, ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿದ್ದೀವಿ. ತನಿಖೆ ಪ್ರಗತಿ ಹಂತದಲ್ಲಿದೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಗೋಲ್ಕದಲ್ಲಿ ಹಣ ಕದ್ದಿರತಕ್ಕಂಥದ್ದು ನಾವು ಯಾರು ಕಣ್ಣಾರು ನೋಡಿಲ್ಲ ಸತ್ಯ. ಆದರೆ ಅಲ್ಲಿ ಅಳವಡಿಸಿರ್ತಕ್ಕಂಥ CC ಕ್ಯಾಮ್ರಾಗಳಿತ್ತಲ್ಲ, ಅದು ಅನುಮಾನಾಸ್ಪದವಾಗಿ DVR ಸುಟ್ಟೋಗಿತ್ತು. ಮತ್ತು ಸ್ಪೈ ಕ್ಯಾಮ್ರಾಗಳನ್ನ ಹಾಕಿದ್ದು, ಸ್ಪೈ ಕ್ಯಾಮ್ರಾಗಳನ್ನ ಕಟ್ ಮಾಡ್ಕೊಂಡು ತಗೊಂಡು ಹೊರಟಾಗಿದ್ರು. ಇದನ್ನೆಲ್ಲ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ರೀತಿ ಮುಂದೆ ನೋಡ್ತಾ ಹೋದರೆ ಇನ್ನೂ ಆದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಹೆಚ್ಚಿನ ಬಂದಂಥ ಆದಾಯವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸ್ತೀವಿ ಅಂತೇಳಿ ನಮ್ಮ ಸರ್ಕಾರ ಈಗ ವೆಬ್ ಕ್ಯಾಮ್ರಾಗಳನ್ನ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಒಂದು ಆದೇಶ ಹೊರಡಿಸಿದೆ. ಹೇಗೆ ಅನಿಸುತ್ತೆ ಈ ನಿರ್ಧಾರ? ಇವತ್ತು ವ್ಯವಸ್ಥಾಪನಾ ಸಮಿತಿಯ ಸಭೆ ಇತ್ತು. ಆ ಸಭೆಯಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರ ಸೂಚನೆಯಂತೆ ಎಲ್ಲ ವೆಬ್ ಕ್ಯಾಮ್ರಾಗಳನ್ನ ಅಳವಡಿಸೋಂಥ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತಾಯಿದ್ದೀವಿ.